ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ದು ಕ್ಲಾಸ್ ಸ್ಟಾರ್ಟ್ ಆಗಿ ಇವತ್ತಿಗೆ ಫೋರ್ತ್ ಡೇ ಅಲ್ಲಿ ಹಿಂದಿಂದ ಮೂರು ಕ್ಲಾಸ್ ನಿಮಗೆ ನಾನು ಫಸ್ಟ್ ಬ್ಲೌಸ್ ನಲ್ಲಿ ಮೆಸರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದನ್ನ ತೋರಿಸಿದ್ದೆ. ಸೆಕೆಂಡ್ ಕ್ಲಾಸ್ ನಲ್ಲಿ ಪೇಪರ್ ಕಟಿಂಗ್ ಮಾಡಿ ತೋರಿಸಿದ್ದೆ. ನೆಕ್ಸ್ಟ್ ಥರ್ಡ್ ಕ್ಲಾಸ್ ನಲ್ಲಿ ಮತ್ತೆ ಅದನ್ನ ಇನ್ನೊಂದು ಟೈಮ್ ರಿವೈಸ್ ಮಾಡಿ ಮತ್ತೆ ಯಾವ್ಯಾವ ಮೆಸರ್ಮೆಂಟ್ ಹೆಂಗ್ ಬರ್ತಾವ ಅಂತ ತೋರಿಸಿದ್ದೆ. ಮತ್ತೆ ಅದರಲ್ಲಿ ಸ್ಲೀವ್ಸ್ ಕಟಿಂಗ್ ಕೂಡ ತೋರಿಸಿದೆ. ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮಗೆ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ಸ್ ಎಲ್ಲ ಮಾಡೋದು ತೋರಿಸ್ತಾ ಇದ್ದೀನಿ. ಹಂಗೆ ಇವತ್ತೇನಂದ್ರೆ ಇನ್ನ ಕ್ಲಿಯರ್ ಆಗಿ ಇನ್ನ ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ಸ್ ಅದಾವು. ಆ ಡೌಟ್ಸ್ ಎಲ್ಲ ಅದರಲ್ಲಿ ಕ್ಲಿಯರ್ ಮಾಡಿ ಒಂದೊಂದನ್ನು ಪಾಯಿಂಟ್ ಕರೆಕ್ಟ್ ಆಗಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಹಂಗಾಗಿ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು. ನೀವ್ ಏನ್ ಮಾಡ್ಬೇಕಂದ್ರೆ ವಿಡಿಯೋ ಪೂರ್ತಿ ನೋಡ್ಬಿಟ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ, ಪ್ರಾಕ್ಟೀಸ್ ಮಾಡಕ್ ಗೊತ್ತಾಗಂಗಿಲ್ಲ. ಹಾಗಾಗಿ ಫಸ್ಟ್ ಬ್ಯಾಕ್ ಪಾರ್ಟ್ ನೋಡ್ಕೊಳ್ರಿ, ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಅದಾದ್ಮೇಲೆ ಫ್ರಂಟ್ ಪಾರ್ಟ್ ನೋಡ್ಕೊಳ್ರಿ, ಮುಂದಿನ ಭಾಗದ್ ನೋಡ್ಕೊಳ್ರಿ. ಮುಂದಿನ ಭಾಗದ್ ನೋಡ್ಕೊಂಡು ಅದು ಪೂರ್ತಿ ಮುಂದಿನ ಭಾಗದೇ ಸ್ವಲ್ಪ ನಿಮಗೆ ಕಷ್ಟ ಆಗೋದು. ಹಿಂದಿನ ಭಾಗ ಏನ್ ಈಸಿ ಐತಿ, ಮುಂದಿನ ಭಾಗನೇ ಸ್ವಲ್ಪ ಕಷ್ಟ ಆಗೋದಲ್ಲ. ಹಾಗಾಗಿ ಮುಂದಿನ ಭಾಗ ಪೂರ್ತಿ ಪರ್ಫೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡುವವರೆಗೂ ಮತ್ತೆ ನೆಕ್ಸ್ಟ್ ನೀವು ಸ್ಲೀವ್ಸ್ ಕಟಿಂಗ್ ಹೋಗ್ಬೇಡ್ರಿ. ಹಂಗೆ ಅದೇ ತರನೇ ನೀವು 3 ಭಾಗ ಡಿವೈಡ್ ಮಾಡ್ಕೊಳ್ರಿ. ಇವತ್ತಿನ ಕ್ಲಾಸ್ ನಾನು ನೀವು ಹಾಕ್ತಿದ್ದೀನಲ್ಲ, ಇದರಲ್ಲಿ ನೀವೇ 3 ಭಾಗ ಡಿವೈಡ್ ಮಾಡ್ಕೊಡ್ರಿ. ಅಂದ್ರೆ ಫಸ್ಟ್ ಬ್ಯಾಕ್ ಕಟಿಂಗ್ ಏನಿದೆ, ಬ್ಯಾಕ್ ಕಟಿಂಗ್ ಆಗುವವರೆಗೂ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ರಿ. ಅಲ್ಲಿಗೆ ಸ್ಟಾಪ್ ಮಾಡಿ ಬ್ಯಾಕ್ ಕಟಿಂಗ್ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ್ಮೇಲೆ ಅದು ಬ್ಯಾಕಿನ್ ಮುಗಿದಾದ್ಮೇಲೆ ಮತ್ತೆ ಫ್ರಂಟ್ದು ಒಂದ್ ಸ್ವಲ್ಪ ರಿಸ್ಕ್ ಇದೆ ಅಲ್ವಾ, ಅದು ಸ್ವಲ್ಪ ನಿಮಗೆ ತಿಳ್ಕೊಳ್ಳಿಕ್ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಫ್ರಂಟ್ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ್ಮೇಲೆ ಸ್ಲೀವ್ಸ್ ಕೂಡ ಅಷ್ಟೇ ಸ್ವಲ್ಪ ಈಸಿ ಇದೆ. ಬ್ಯಾಕ್ ಹಿಂದಿನ ಭಾಗದ್ದು ಮತ್ತೆ ತೋಳಿಂದು ಇವೆರಡು ಈಸಿ ಇದೆ. ಮುಂದಿನ ಭಾಗ ಏನಿದೆ ಇದು ಒಂದ್ ಸ್ವಲ್ಪ ಕಷ್ಟ ಇರೋದು ನಿಮಗೆ, ಅದೇ ಒಂಚೂರು ಅರ್ಥ ಆಗ್ಬೇಕು. ಇವತ್ತಿನ ಕ್ಲಾಸ್ ನಲ್ಲಿ ಬಂದು ನಾನು ನಿಮಗೆ ಅದು ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟ್ ಆಗಿ ನೀಟಾಗಿ ಇನ್ನ ಹಿಂದಿನ ಕ್ಲಾಸ್ ನಲ್ಲಿ ಹೆಂಗ್ ಹೇಳಿದ್ನ ಅದಕ್ಕಿಂತ ನೀಟಾಗಿ ಎಲ್ಲದೂ ಹೇಳ್ತೀನಿ. ಬಟ್ ವಿಡಿಯೋ ಲೆಂತ್ ಮಾತ್ರ ಬಹಳ ದೊಡ್ಡದಾಗ್ತೈತಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ ಕೆಲಸ. 3 ಭಾಗ ಮಾಡ್ಕೊಳ್ರಿ. ನಿಮಗೆ ಪೇಶನ್ಸ್ ಇದ್ರೆ ನೀವು ಕಲಿತೀನಿ ಕೇಳ್ತೀನಿ ಅಂದ್ರೆ ಪೂರ್ತಿ ಕೇಳ್ರಿ, ನಂದೇನ್ ಅಭ್ಯಂತರ ಇಲ್ಲ. ಬಟ್ ಏನಂದ್ರೆ ನಿಮಗೆ ಕಲೀಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಬಂದು ನಿಮಗೆ ಲೈನಿಂಗ್ ಬಟ್ಟೆ ಮೇಲೆ ಅದೇ ಮಾರ್ಕಿಂಗ್ಸ್ ಪೇಪರ್ ಕಟಿಂಗ್ ಮೇಲೆ ಹೆಂಗ್ ತೋರಿಸಿದ್ನಿ. ಇದರಲ್ಲಿ ಕೂಡ 2 ಟೈಪ್ ಇದೆ ಕಟಿಂಗ್ ಮಾಡೋದು. ಇವಾಗ ಫಸ್ಟ್ ಬಂದು ನಾನು ನಿಮಗೆ ಪೇಪರ್ ಕಟಿಂಗ್ ಮೇಲೆ ಯಾವ ತರ ತೋರಿಸಿದ್ನೋ ಅದು ಆ ತರ ಇವತ್ತಿನ ಕಟಿಂಗ್ ತೋರಿಸ್ತೀನಿ. ಮತ್ತೆ ನೆಕ್ಸ್ಟ್ ನಾಳೆ ಕ್ಲಾಸ್ ನಲ್ಲಿ ಬಂದು ಅದೇ ಬ್ಲೌಸ್ ನಲ್ಲಿನೇ ಮತ್ತೆ ಮೆಜರ್ಮೆಂಟ್ ತಗೊಂಡು ಯಾವ ತರ ಕಟ್ ಮಾಡ್ಬೇಕು ಅಂದ್ರೆ ಅದನ್ನ ತೋರಿಸ್ತೀನಿ. ಯಾಕಂದ್ರೆ ಕಲಿತಾ ಇದೇವೆ ಅಂದ್ರೆ ನಮ್ಗೆ ಎಲ್ಲಾ ಮೆಥಡ್ಸ್ ಗೊತ್ತಿರ್ಬೇಕು. ಯಾವ ಮೆಥಡ್ ಯಾವ ಟೈಮ್ ನಲ್ಲಿ ಯೂಸ್ ಆಗ್ತೈತೆ ಹೇಳಕ್ ಬರಂಗಿಲ್ಲ, ಎಲ್ಲಾ ಮೆಥಡ್ಸ್ ಗೊತ್ತಿರ್ಬೇಕು. ಹಂಗಾಗಿ ಇವತ್ತಿಂದ ನಾನು ಬ್ಲೌಸ್ ಮೇಲೆನೆ ಅಳತೆ ತಗೊಂಡು ತೋರಿಸ್ತಿದ್ದೀನಿ. ನಾಳೆ ಕ್ಲಾಸ್ ನಲ್ಲಿ ಮತ್ತೆ ಆ ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ತಗೊಂಡು ಹೆಂಗ್ ಕಟ್ ಮಾಡೋದನ್ನ ನಾನು ತೋರಿಸ್ತಿದ್ದೀನಿ. ಇವತ್ತು ನಿಮಗೆ ಡೌಟ್ಸ್ ಇರೋ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇವಾಗ ಲೈನಿಂಗ್ ಮೇಲೆ ಬಟ್ಟೆ ಕಟ್ ಮಾಡೋಣ, ಕಟ್ ಮಾಡಿ ನೋಡೋಣ. ಹಾಗೆ ನೀವು ಕೂಡ ಒಂಚೂರು ಪೇಶನ್ಸ್ ಇಟ್ಕೊಂಡು ಆರಾಮಾಗಿ ನಿಧಾನಾಗಿ ಕಲೀರಿ. ಖಂಡಿತವಾಗ್ಲೂ ಬರ್ತೈತಿ. ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗ್ತೈತಿ. ಅದಾದ್ಮೇಲೆ ಇನ್ನೇನು ಕಷ್ಟ ಅನ್ಸಂಗಿಲ್ಲ ನಿಮಗೆ. ಇವಾಗ ನೋಡ್ರಿ, ಇದು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ ನಾನು. ಲೈನಿಂಗ್ ಬಟ್ಟೆ ಬಂದು ನನಗೆ 1 ಮೀಟರ್ನಷ್ಟು ಐತೆ. 1 ಮೀಟರ್ನಷ್ಟು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ. ತಗೊಂಡು ಇದನ್ನ ಇಲ್ಲಿ ಅಂಚಿ ಪಟ್ಟಿ ಕಾಣಿಸ್ತಾ ಇದೆ ನೋಡ್ರಿ, ಅಂಚಿ ಕಾಣಿಸ್ತಾ ಇದೆಲ್ಲ, ಈ ಅಂಚಿ ಮತ್ತೆ ಇಲ್ಲಿ ಕಾಣಿಸ್ತದಲ್ಲ ಈ ಕಡೆ ಅಂಚಿ, ಈ 2 ಅಂಚಿನ ನಾನು ಈ ತರ ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ಈ ತರ ಫೋಲ್ಡ್ ಮಾಡ್ಕೊಂಡು ಹಿಂಗ ಹಾಕೊಂಡೆ. ಫೋಲ್ಡ್ ಮಾಡ್ಕೊಂಡು ಹಿಂಗ ಹಾಕೊಂಡೆ. ಹಿಂಗ ಹಾಕೊಂಡಾದ್ಮೇಲೆ ಇದು ಓಪನ್ ಸೈಡ್ ಇದೆ ಅಲ್ವಾ, ನಾನು ನಿನ್ನೆ ಪೇಪರ್ ಕಟಿಂಗ್ ನಲ್ಲಿ ನಿಮಗೆ ತೋರಿಸಿದ್ದೆ. ಹಿಂಗ ಇದು ಓಪನ್ ಸೈಡ್ ಇದೆ. ಇದನ್ನ ಓಪನ್ ಮಾಡಿದ್ದು ನಮ್ಮ ಎದುರುಗಡೆ ಸೈಡ್, ನಾವು ಕುಂತಿರ್ತೇವಲ್ಲ ನಮ್ಮ ಎದುರುಗಡೆ, ನಮ್ಮ ಅಪೋಸಿಟ್ ಸೈಡ್ ಓಪನ್ ಇರೋದನ್ನ ಹಾಕೊಂಡಿದ್ದೀನಿ. ಮತ್ತೆ ಈ ಕಡೆ ಕ್ಲೋಸ್ ಇದೆ ನೋಡಿ, ಮಡ್ಚಿದ್ದೀನಲ್ಲ ಇದು ಕ್ಲೋಸ್ ಇದೆ. ಇದನ್ನ ಇವಾಗ ನನ್ನ ಸೈಡ್ ಹಾಕೊಂಡಿದ್ದೀನಿ. ಅಂದ್ರೆ ನಾ ಕುಂತೇನಲ್ಲ ನನ್ನ ಸೈಡು ಫೋಲ್ಡಿಂಗ್ ಇದೆ. ಇವಾಗ
ಫೋಲ್ಡಿಂಗ್ ಇದೆಯಲ್ಲ, ಹಿಂಗ್ ಹಾಕೊಂಡೆ. ಹಿಂಗ್ ಹಾಕೊಂಡಾದ್ಮೇಲೆ ಈ ಅಂಚಿ ಇರ್ತೈತಲ್ಲ ಇಲ್ಲಿ ಕೆಳಗಡೆ, ಇದು ಕೆಲವೊಂದ್ ಟೈಮ್ ಹೆಚ್ಚು ಕಡಿಮೆ ಇರ್ತೈತಿ. ಇದು ಮೇಲಿಂದು ಒಂದ್ ಸ್ವಲ್ಪ ಜಾಸ್ತಿ ಇರೋದು, ಕೆಳಗಿಂದ ಒಂದ್ ಸ್ವಲ್ಪ ಕಡಿಮೆ ಇರೋದು ಹಂಗಿರ್ತೈತಲ್ಲ. ಅವಾಗ ನಾವ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದ್ ಲೈನ್ ಹಾಕೋಬೇಕು ಸ್ಟ್ರೇಟ್ ಆಗಿ. ಎಷ್ಟು ಹೆಚ್ಚು ಕಡಿಮೆ ಇರ್ತೈತಿ ಅಷ್ಟು ಬಟ್ಟಿನ ಕಟ್ ಮಾಡಿ ತೆಗಿಬೇಕು. ಇವಾಗ ಇದ್ರಲ್ಲಿ ಏನ್ ಹೆಚ್ಚು ಕಡಿಮೆ ಜಾಸ್ತಿ ಇಲ್ಲ ಬಟ್ಟಿ. ಹಿಂಗ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕೋಬೇಕು. ಲೈನ್ ಹಾಕೊಂಡ್ಮ್ಯಾಲ ಇವಾಗ ಇದು ನಮಗೆ ಹೆಚ್ಚು ಕಡಿಮೆ ಇರೋ ಬಟ್ಟಿ, ಇದು ನಮಗ್ ಬೇಡ. ಹಂಗಾಗಿ ಇದನ್ನ ಏನ್ ಮಾಡಿದೆ ನಾನು ಲೈನ್ ಹಾಕೊಂಡೆ. ಲೈನ್ ಹಾಕಿನೇ ಕಟ್ ಮಾಡ್ರಿ, ಯಾಕಂದ್ರೆ ಸ್ಟ್ರೇಟ್ ಕಟಿಂಗ್ ಬರ್ತೈತಿ. ನಾವು ಹಂಗೆ ಕಟ್ ಮಾಡಕ್ ಹೋದ್ರೆ ಆ ಕಡೆ ಈ ಕಡೆ ಹೋಗ್ತೈತಿ, ಆ ಸ್ಟ್ರೇಟ್ ಕಟಿಂಗ್ ಬರಂಗಿಲ್ಲ. ಹಂಗಾಗಿ ಲೈನ್ ಹಾಕೊಂಡೆ ಕಟ್ ಮಾಡಿದ್ರೆ ಒಳ್ಳೇದು. ಆಯ್ತಾ? ಒಬ್ಬರದು ಕನ್ಫ್ಯೂಷನ್ ಇತ್ತು ನಿನ್ನೆ, ಆ ಕನ್ಫ್ಯೂಷನ್ ಇವಾಗ್ಲಿಂದ ಸ್ಟಾರ್ಟ್ ಮಾಡ್ತೇನೆ ನಾನು ನಿಮಗೆ ಕ್ಲಿಯರ್ ಮಾಡ್ಲಿಕ್ಕೆ. ಏನ್ ಕನ್ಫ್ಯೂಷನ್ ಇತ್ತಂದ್ರೆ ಈ ಅರ್ಧ ಇಂಚು ಮಾರ್ಕ್ ಮಾಡಿದ್ದೀನಿ ನಾನು. ಇವಾಗ ಈ ಅರ್ಧ ಇಂಚ್ ಐತಲ್ಲ, ನಮಗೆ ಇದು ಬ್ಲೌಸ್ ಇರುತ್ತೆ. ಈ ಬ್ಲೌಸ್ ನಲ್ಲಿ ಹಿಂದ್ಗಡೆ ಹಿಂಗ್ ಬಟ್ಟಿ ಫೋಲ್ಡ್ ಮಾಡಿ ಹೊಲ್ದಿರ್ತೇವೆ. ಈ ಎಮ್ಮಿಂಗ್ ಮಾಡಿರ್ತೇವೆ ನೋಡ್ರಿ, ಇಲ್ಲಿ ಕೈವಲಿಗೆ ಹಾಕಿರ್ತೇವೆ. ಈ ಬಟ್ಟಿನ ಇದಕ್ಕೆ ಅಟ್ಯಾಚ್ ಮಾಡಿ ಹಿಂಗ್ ಫೋಲ್ಡ್ ಮಾಡ್ಲಿಕ್ಕೆ ನಮಗೆ ಇದು ಅರ್ಧ ಇಂಚು ಬಟ್ಟಿನ ನಾವು ಫಸ್ಟೇ ಬಿಟ್ಕೊಂತೇವೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಇದು ಅರ್ಧ ಇಂಚ್ ಬಟ್ಟಿನ ನಾವು ಹಿಂದೆ ಪಟ್ಟಿ ಹಚ್ತೇವಲ್ಲ, ಈ ಪಟ್ಟಿ ಹಚ್ಚಿ ಹಿಂಗ್ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕಲ್ಲ ನಮಗೆ, ಅದಕ್ಕೋಸ್ಕರ ಇದು ಅರ್ಧ ಇಂಚು ಬಿಟ್ಕೊಂತೀವಿ. ಆಯ್ತು. ಇದು ಇವಾಗ ಇಲ್ಲೇ ಈ ಮಾರ್ಕ್ ಬಿಟ್ಟು, ಈ ಮಾರ್ಕ್ ಇಂದ ನಮ್ಮ ಬ್ಲೌಸ್ ದಲ್ಲಿ ಉದ್ದ ಎಷ್ಟೈತೆ ತಗೊಂತೀವಿ. ಹೆಂಗಂದ್ರೆ ಬ್ಲೌಸ್ ನ ಉಲ್ಟಾ ಅಂದ್ರೆ ಬ್ಯಾಕ್ ಸೈಡ್ ಹಿಂದಿನ ಸೈಡ್ ಇಂದ ಹಾಕೊಂತೀವಿ. ಹಿಂದಿನ ಸೈಡ್ ಇಂದ ಹಾಕೊಂಡು ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ನ ಹಿಂಗ್ ಮಡಿಚ್ಕೊಂತೀವಿ. ಮತ್ತೆ ಈ ಕೆಳಗಡೆ ಹೊಲ್ದಿರೋದು ಇರುತ್ತಲ್ಲ, ಇದನ್ನ ಹಿಂಗ್ ಮಡಿಚ್ಕೊಂತೀವಿ. ಎರಡು ಹಿಂಗ್ ಮಡಿಚ್ಕೊಂಡು ಇದು ಅರ್ಧ ಇಂಚು ಮಾರ್ಕ್ ಎಲ್ಲಿ ಮಾಡಿದ್ವು, ಈ ಮಾರ್ಕ್ ಮೇಲೆಯಿಂದ ಮೇಲೆವರೆಗೂ, ಪೂರ್ತಿ ಮೇಲೆವರೆಗೂ ಈ ಮಾರ್ಕ್ ಇಂದ ಪೂರ್ತಿ ಮೇಲೆವರೆಗೂ ಇದು ಶೋಲ್ಡರ್ ಜಾಯಿಂಟ್ ಮಾಡಿರೋದಿರುತ್ತಲ್ಲ, ಇಲ್ಲಿವರೆಗೂ ಒಂದು ಮಾರ್ಕ್ ಮಾಡ್ಕೊಂತೀವಿ. ಇಲ್ಲಿಂದ ಇಲ್ಲಿವರೆಗೂ ಒಂದು ಮಾರ್ಕ್ ಮಾಡ್ಕೊಂತೀವಿ. ಫಸ್ಟ್ ಇದಕ್ಕೆ ಒಂದ್ ಲೈನ್ ಹಾಕೊಂತೀವಿ. ಇದು ನಮಗೆ ಇವಾಗ ಉದ್ದ ಅಂದ್ರೆ ಬ್ಲೌಸ್ ಇಂದು ಟೋಟಲ್ ನಮಗೆ ಮ್ಯಾಲೆಯಿಂದ ಕೆಳಗವರೆಗೂ ಎಷ್ಟು ಉದ್ದ ಐತೆ ಅನ್ನೋದು ನಾವ್ ಇವಾಗ ಉದ್ದ ನೋಡ್ಕೊಂಡ್ವಿ. ಇದು ಆಯ್ತು, ಉದ್ದ ನೋಡ್ಕೊಂಡ್ವಿ. ಈ ಬಟ್ಟಿ ಇದೆ ಅಲ್ವಾ, ಇದು ಅರ್ಧ ಇಂಚ್ ಬಟ್ಟಿ ಒಳಗಡೆ ಮಡಿಚ್ ಹೊಲ್ದಿದಾರಲ್ಲ, ಆದ್ರೆ ನಾವು ಇಲ್ಲಿ ಮ್ಯಾಲೆಯಿಂದ ಅಳತಿ ತಗೊಂಡಿವಿ. ಇವಾಗ ಈ ಬಟ್ಟಿ ನಾವು ಬಟ್ಟಿ ಅಳತಿ ಬಿಟ್ಟಿಲ್ಲ, ಇದು ನಮಗೆ ಇದು ಸ್ಟಿಚ್ ಮಾಡಕ್ ಬೇಕಲ್ಲ, ಇದಕ್ಕೋಸ್ಕರ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮೇಲೆ ಮಾಡ್ತೀವಿ. ಯಾಕಂದ್ರೆ ಅರ್ಧ ಇಂಚ್ ಬಟ್ಟಿ ಆದ್ರೂ ಬಿಡ್ಬೇಕಾ, ನಾವು ಒಳಗಡೆ ಅರ್ಧ ಇಂಚ್ ಬಟ್ಟಿ ಆದ್ರೂ ಬಿಟ್ಟು ಹೊಲಿಬೇಕು, ಇಲ್ಲ ಅಂದ್ರೆ ಕಿತ್ಕೊಂಡ್ ಬಂದ್ಬಿಡುತ್ತೆ. ಹಾಗಾಗಿ ಇದು ಅರ್ಧ ಇಂಚು. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನೊಂದ್ ಟೈಮ್ ಹೇಳ್ತೀನಿ. ಇದು ಅರ್ಧ ಇಂಚ್ ಬಟ್ಟಿ ಬಂದು ಫಸ್ಟ್ ಮಾರ್ಕ್ ಏನ್ ಮಾಡ್ತೀವೋ, ಇದು ಹಿಂದೆದು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಈ ಪಟ್ಟಿ ಇರುತ್ತಲ್ಲ, ಈ ಪಟ್ಟಿನ ಮಡಿಚಿ ಹೊಲಿಲಿಕ್ಕೆ, ಇದಕ್ಕೆ ಅಟ್ಯಾಚ್ ಮಾಡಿ ಇದಕ್ಕೆ ಮತ್ತೆ ಮಡಿಚಿ ಹೊಲಿಲಿಕ್ಕೆ. ಮತ್ತೆ ಈ ಮಾರ್ಕ್ ಇಂದ ಮೇಲೆವರೆಗೂ ಇಲ್ಲಿವರೆಗೂ ಫಸ್ಟ್ ಲೈನ್ ಹಾಕಿದ್ನಲ್ಲ, ಈ ಲೈನ್ ವರೆಗೂ ಉದ್ದ ಅಳತಿ ತಗೊಂಡಿದ್ದೀವಿ. ಹಿಂದೆಯಿಂದ ಬ್ಲೌಸ್ ಹಿಂದ್ಗಡೆಯಿಂದ ತಗೊಂಡಿದೀವಿ. ಇದಾದ್ಮೇಲೆ ಇದು ಮತ್ತೆ ಅರ್ಧ ಇಂಚಿಗೆ ನಾವು ಮತ್ತೆ ಮಾರ್ಕ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಇಲ್ಲಿಗೆ ನಮಗೇನಾಯ್ತು, ಉದ್ದ ಕರೆಕ್ಟ್ ಆಗಿ ಬಂತು. ಇವಾಗ ನಮಗೆ ಮ್ಯಾಲೆ ಶೋಲ್ಡರಿಗೆ ಬಟ್ಟಿ ಹಚ್ಕೊಳಕ್ ಬೇಕಲ್ಲ, ಹೊಲಿಗೆ ಹಾಕಕ್ ಬೇಕಲ್ಲ ಅಂತ ಹೇಳಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ. ಇದು ಒಬ್ರದ್ದು ಕ್ಲಿಯರ್ ಆಯ್ತು. ಇವಾಗ ಇನ್ನ ಒಬ್ರದ್ದು ಕ್ಲಿಯರ್ ಮಾಡ್ತೀನಿ. ಇನ್ನ ಒಬ್ರದ್ದು ಏನ್ ಡೌಟ್ ಅಪ್ಪ ಅಂದ್ರೆ, ಈ ಸೈಡ್ ಇಂದು ಮಾರ್ಕ್ ಮಾಡ್ಕೊಂತೀವಲ್ಲ, ಇಲ್ಲಿ ನೋಡ್ರಿ, ಇದನ್ನ ಹಿಡ್ದೇವಲ್ಲ, ಹಾರ್ಮೋಲ್ದು ಸ್ಟಿಚಿಂಗ್ ಮಾಡಿರ್ತೇವೆ ತೋಳಿಂದು, ಈ ಮೂಲಿ ಇರ್ತೈತಲ್ಲ, ಈ ಮೂಲಿಯಿಂದ ಇಲ್ಲಿವರೆಗೂ
ಸ್ವಲ್ಪ ಜಗ್ಗಿ ಇಡ್ಕೋಬೇಕು. ಹಿಂಗ ಒಂದ್ ಸ್ವಲ್ಪ ಜಗ್ಬೇಕು, ಹಿಂಗ್ ಲೂಸ್ ಬಿಡ್ಬಾರ್ದು, ಒಂಚೂರು ಲೈಟ್ ಆಗಿ ಹಿಂಗ್ ಜಗ್ಬೇಕು, ನೀಟಾಗಿ ಬರ್ಬೇಕದು. ಮತ್ತೆ ಈ ಅರ್ಧ ಇಂಚ್ ಮಾರ್ಕ್ ಇರುತ್ತೆ, ಈ ಅರ್ಧ ಇಂಚ್ ಮಾರ್ಕ್ ಇಂದ ಮೇಲೆವರೆಗೂ ಏನ್ ಮಾಡಿದ್ವಿ, ಹಿಂಗಿಟ್ವಿ, ಹಿಂಗ್ ಜಗ್ಗಿ ಇಡ್ಕೊಂಡ್ವಿ, ಒಂದ್ ಸ್ವಲ್ಪ ಜಗ್ಗಿ ಇಡ್ಕೊಂಡು ಹಿಂಗಿಟ್ವಿ. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಿ, ಎಲ್ಲಿ ಹೊಲಿಗೆ ಬಂದೈತಿ, ಎಲ್ಲಿ ಹೊಲ್ದಿದ್ದ ಪಾಯಿಂಟ್ ಆಯ್ತು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಿ. ಆಯ್ತು. ಇಲ್ಲಿಂದ ನಾವು ಮತ್ತೆ ಅರ್ಧ ಇಂಚು ಮೇಲ್ ಮಾರ್ಕ್ ಮಾಡ್ಕೊಂಡ್ವಿ. ಯಾಕಂದ್ರೆ ಈ ತೋಳ್ ಹಚ್ಚಕ್ ಬೇಕಲ್ಲ ನಮಗೆ. ಇಲ್ಲಿದೆ ನೋಡ್ರಿ, ಇದು ತೋಳ್ ಹಚ್ಚಕ್ ಬೇಕಲ್ಲ, ಈ ಬಟ್ಟಿನ ನಾವ್ ಇಲ್ಲಿ ಅರ್ಧ ಇಂಚಿಗೆ ಮೊದ್ಲು ಮತ್ತೆ ಮಾರ್ಕ್ ಮಾಡ್ಕೊಂಡ್ವಿ. ಮಾರ್ಕ್ ಮಾಡ್ಕೊಂಡ್ವಿ, ಇದ್ರ ಮೇಲೆ ಅರ್ಧ ಇಂಚಿಗೆ ಮಾರ್ಕ್ ಆಯ್ತಾ. ಇವಾಗ ನೋಡ್ರಿ, ಇಲ್ಲಿ ಮೇಲೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡೇವಲ್ಲ ಶೋಲ್ಡರ್ ಇಂದು, ಈ ಶೋಲ್ಡರ್ ಇಂದ ಇಟ್ಕೊಂಡು ಇಲ್ಲಿ ಇದ್ರ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಒಂದ್ ಮಾರ್ಕ್ ಮಾಡ್ಕೊಂಡಿವಿ, ಅದ್ರ ಮೇಲೆ ಒಂದ್ ಮಾರ್ಕ್ ಮಾಡ್ಕೊಂಡಿವಿ. ಅಲ್ಲಿವರೆಗೂ ಅಳತಿ ತಗೊಂಡೆ ನಾನು. ಅಳತಿ ತಗೊಂಡ್ರೆ 5.5 ಇಂಚು ಮಾರ್ಕಿಂಗ್ ಬಂತು. ಇದು ಏನಾಯ್ತು ನಮಗೆ ಇವಾಗ, ಹಾರ್ಮೋನ್ದು ಡೌನಿಂಗ್ ಆಯ್ತು. ಇದು ಇಷ್ಟು 5.5 ಇಂಚ್ ಬಂದು ಹಾರ್ಮೋನ್ ಡೌನಿಂಗ್ ಆಯ್ತು. ಆಯ್ತಾ. ಇದೇ 5.5 ಇಂಚ್ನೆ ನಾನು ಶೋಲ್ಡರ್ಗೆ ಹಿಂಗ್ ಮಾರ್ಕ್ ಮಾಡ್ಕೊಂಡೆ. ಇವಾಗ ಇದರಲ್ಲಿ ಒಬ್ರದ್ದು ಡೌಟ್ ಇತ್ತು, ಇದರಲ್ಲಿ 2 ಭಾಗ ತಗೊಂತೇವಲ್ಲ, ಇವಾಗ ಅವ್ರದ್ದು 6 ಇಂಚ್ ಬಂದಿತ್ತು. 6 ಇಂಚ್ ನಲ್ಲಿ 2 ಭಾಗ ತಗೊಂಡ್ರೆ 3 ಇಂಚ್ ಬರ್ತೈತಿ. ಅವ್ರದ್ದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು 19 ಇಂಚು. 19 ಇಂಚ್ ಅಂದ್ರೆ ಅವ್ರ ಬಾಡಿ ಹೆಂಗಿರುತ್ತೆ, ದಪ್ಪ, ಒಂದ್ ಸ್ವಲ್ಪ ದಪ್ಪ ಇರ್ತಾರೆ. ಬಾಡಿ ಶೋಲ್ಡರ್ ಅಗಲ ಇರುತ್ತೆ. ಶೋಲ್ಡರ್ ಅಗಲ ಇದ್ದಾಗ 3 ಇಂಚು ಶೋಲ್ಡರ್ ಅವರಿಗೆ ನೆಕ್ ಡೀಪು ಆಮೇಲೆ ಶೋಲ್ಡರ್ ಕರೆಕ್ಟ್ ಆಗುತ್ತೆ. ಹಂಗಾಗಿ 5.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡೆ. ಇವಾಗ ಇದರಲ್ಲಿ ನಮಗಿದು ಇಲ್ಲಿ ಬಂದು 2 ಮುಕ್ಕಾಲಿಗೆ ಒಂದು ಮಾರ್ಕ್. ಇದು ಏನಾಯ್ತು, ಈ ಕಡೆದು ನೆಕ್ ಶೋಲ್ಡರ್ ಆಯ್ತು, ಈ ಕಡೆದು ನೆಕ್ ಬಿಡ್ತಾ ಇತ್ತು. ಈಗ ಇಲ್ಲಿ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಲ್ಲ, ಮತ್ತೆ ಈ ಕೆಳಗಡೆ ಮಾರ್ಕ್ ಇರುತ್ತಲ್ಲ, ಇಲ್ಲಿ ಕೂಡ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಇದು ಮಾರ್ಕ್, ಇದು ಅಲ್ಲ ಮಾರ್ಕು, ಇವಾಗ ಮಾಡಿದ್ನಲ್ಲ ಇದು ಮಾರ್ಕ್. ಯಾಕಂದ್ರೆ ಇದು ನಿಮಗೆ ಹಂಗ ಹಿಂಗ್ ಲೈನ್ ಹಾಕಿ ತೋರ್ಸ್ಲಿಕ್ಕೋಸ್ಕರ ಇದನ್ನ ಮಾರ್ಕ್ ಮಾಡಿದೆ. ಇದು ನಿಮಗೆ ಮಾರ್ಕ್ ಆಯ್ತು. ಇದು ಏನಾಯ್ತು ಇವಾಗ, ಇದನ್ನ ಇನ್ನೊಂದ್ಸತಿ ಅರ್ಥ ಮಾಡಿಸ್ತೀನಿ. ಇಲ್ಲಿಂದ ಇಲ್ಲಿ ಡೌನಿಂಗ್ ಎಷ್ಟು ಬಂದಿರುತ್ತೋ ಅದನ್ನೇ ಮತ್ತೊಳ್ಳಿ ಶೋಲ್ಡರಿಗೆ ತಗೋಬೇಕು. ಶೋಲ್ಡರಿಗೆ ತಗೊಂಡ್ರಲ್ಲಿ 2 ಭಾಗ ಮಾಡಬೇಕು. 2 ಭಾಗ ಮಾಡಿ, ನಿಮಗೆ ಇನ್ನ ಅದರಲ್ಲಿ ಏನಾದ್ರೂ ಡೌಟ್ ಇದ್ರೆ, ಆಮೇಲೆ ಇನ್ನೊಂದು ಇದರಲ್ಲಿ ಏನಂದ್ರೆ, ಈ ಶೋಲ್ಡರ್ ಇದು ಇರುತ್ತಲ್ಲ ಪಟ್ಟಿ, ಶೋಲ್ಡರ್ ಪಟ್ಟಿ ಕೆಲವೊಬ್ರದ್ದು ಜಾಸ್ತಿ ಇರುತ್ತೆ, ಕೆಲವೊಬ್ರದ್ದು ಕಡಿಮೆ ಇರುತ್ತೆ. ನೀವು ಒಂದ್ ವೇಳೆ ಬಾಡಿ ಮೆಜರ್ಮೆಂಟ್ ಮೇಲೆ ಈ ತರ ಮೆಜರ್ಮೆಂಟ್ ತಗೊಂಡು ಹೊಲಿತೀನಿ ಅಂದ್ರೆ ಇಷ್ಟೇ ಹೊಲಿಬೇಕು. ಇಲ್ಲ ಕೆಲವೊಬ್ರದ್ದು ಸಣ್ಣದಿದೆ, ಕೆಲವೊಬ್ರು ದೊಡ್ಡದಿದೆ, ಅವರಿಗೆ ಕರೆಕ್ಟ್ ಇದೆ, ಅವ್ರ ಬಾಡಿಗೆ ಕರೆಕ್ಟ್ ಇದೆ ಅದಂದ್ರೆ ಅವಾಗ ನೀವ್ ಏನ್ ಮಾಡ್ಬೇಕು, ಈ ಶೋಲ್ಡರ್ದು ಇಲ್ಲಿ ಅರ್ಧ ಇಂಚ್ ಬಿಡ್ಬೇಕು. ಫಸ್ಟ್ ಇಲ್ಲಿ ಅರ್ಧ ಇಂಚ್ ಬಿಟ್ಟು ಹಿಂಗತಿ ಮಾಡ್ಕೋಬೇಕು. ಅಂದ್ರೆ ಇದು ನಿಮಗೋ ಕನ್ಫ್ಯೂಷನ್ ಇರಂಗಿಲ್ಲ ಒಂದು, ಆಮೇಲೆ ನಿಮಗೆ ಅರ್ಥನೂ ಆಗುತ್ತೆ, ಈ ಕರೆಕ್ಟ್ ಆಗಿನೂ ಬರ್ತೈತಿ ಒಂದು. ಇಲ್ಲ ಅಂದ್ರೆ ಇವಾಗ ನಾನು ಹೆಂಗ್ ತೋರಿಸಿದ್ನೋ ಅದೇ ತರ ಇಲ್ಲಿ 5.5 ಇಂಚ್ ಡೌನಿಂಗ್ ಬಂತ, ಮತ್ತೆ ಇಲ್ಲೇ ಶೋಲ್ಡರ್ ಕೂಡ 5.5 ಇಂಚ್ ಇಡಬೇಕು. ಇವಾಗ ಇದು ಕೂಡ ಕರೆಕ್ಟೇ ಬಂದಿದೆ ನೋಡ್ರಿ, ನೀವು ನಾನು ತೋರಿಸ್ತೀನಿ. ಈಗ ನೋಡ್ರಿ, ಇಲ್ಲಿ 5.5 ಇಂಚಿಗೆ ನಾನು ತಗೊಂಡೆ, ಇಲ್ಲಿಂದ 5.5 ಇಂಚಿಗೆ ತಗೊಂಡೆ. ಇದರಲ್ಲಿ 2 ಭಾಗ ನಾ ಮಾಡಿದೆ. 2 ಭಾಗ ಮಾಡಿದ್ನೆ ಅಂದ್ರೆ ಈ ಕಡೆ ಎಷ್ಟು ಬಂತು ನನಗೆ, 2.25 ಇಂಚ್ ಬಂತು. ಈ ಕಡೆ 2.25 ಇಂಚ್ ಬಂತು. ಈ ಕಡೆ 2.25 ಇಂಚ್ ಬಂದಿದೆಯಲ್ಲ, ಈ 2.25 ಇಂಚಿನಲ್ಲಿ ನಮಗೆ ಏನಾಗುತ್ತೆ, ಇದು ಅರ್ಧ ಇಂಚು ನಮಗೆ ತೋಳ್ ಹಚ್ಚಕ್ ಬೇಕಲ್ಲ, ಅರ್ಧ ಇಂಚು ಬಟ್ಟಿ, ಈ ಅರ್ಧ ಇಂಚು ತೋಳ್ ಹಚ್ಚಕ್ ಹೋಗ್ತೈತಿ. ಇವಾಗ ಇದು ನೋಡ್ರಿ, ಈ ಶೋಲ್ಡರ್ ಪಟ್ಟಿ ನೋಡ್ರಿ, ಈ ಲೈನ್ ಇಂದ ಈ ಲೈನ್ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ನಮ್ದು ಶೋಲ್ಡರ್ ಎಷ್ಟೈತೋ ಅಷ್ಟೇ ಬಂದಿದೆ. ಹಿಂಗ್ ಇಟ್ಕೊಂಡು ನಿಮಗೆ ಕರೆಕ್ಟ್ ಆಗಿನೇ ಇರ್ತೈತಿ, ಏನು ಡೌಟ್ ಇಲ್ಲ, ಹಿಂಗೆ ಮಾಡ್ಬೋದು. ಇಲ್ಲ ನಿಮ್ಗೆ ಅಷ್ಟು ಡೌಟ್ ಇದೆ ಅಂದ್ರೆ ಈ ಶೋಲ್ಡರ್ ಇರ್ತೈತಲ್ಲ, ಈ ಶೋಲ್ಡರ್ನ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಅರ್ಧ ಇಂಚ್ ಬಿಡ್ಬೇಕು ಹೊಲಿಯಕ, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು.
ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಯಾಕಂದ್ರೆ ಇದನ್ನೇ ಇಷ್ಟೊತ್ತನ ಹೇಳಿದೆ ನಾನು ನಿಮಗೆ ತಿಳಿಸಿ. ಇನ್ನ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಏನ್ ಡೌಟ್ಸ್ ಇದೆ ನೀವು ಕೇಳ್ಬೋದು. ಇದು ಆಯ್ತು. ಇವಾಗ ಶೋಲ್ಡರ್ ಆಯ್ತು, ಆರ್ಮೋಲ್ ರೌಂಡಿಂಗ್ ಆಯ್ತು. ಆರ್ಮೋಲ್ ರೌಂಡಿಂಗ್ ಬಂದು ಇಲ್ಲಿ ಬಂತು. ಆದ್ಮೇಲೆ ಇವಾಗ ನಾವು ಹಿಂದಿಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು. ಹಿಂಗ್ ಸ್ಟ್ರೇಟ್ ಆಗಿ ನೀಟಾಗಿ ಹಾಕೊಂಡು ಬ್ಲೌಸ್ ನ ಈ ತರ ನೀಟಾಗಿ ಹಾಕೊಂಡು ಈ ಕಡೆ ಸ್ಟಿಚಿಂಗ್ ಮಾರ್ಕ್ ಇರುತ್ತಲ್ಲ ಇಲ್ಲಿಂದ ಇಟ್ಕೊಂಡು ಇಲ್ಲಿವರೆಗೂ ಎಷ್ಟಿದೆ ಅಂತ ಹೇಳಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನೋಡ್ಬೇಕು. ಅದು ನಿನ್ನೆ ನೀವು ಪೇಪರ್ ಕಟಿಂಗ್ ನಲ್ಲಿನೂ ಮಾಡಿದಿರಲ್ಲ. ಇವಾಗ ಇದನ್ನ ಹಿಂಗ್ ಫೋಲ್ಡ್ ಮಾಡ್ಬೇಕು. 16.5 ಇಂಚ್ ಬಂದಿದೆ ನಂದು. ಅದರಲ್ಲಿ ಹಿಂಗ್ ಫೋಲ್ಡ್ ಮಾಡಿದೆ. ಹಿಂಗ್ ಫೋಲ್ಡ್ ಮಾಡಿದ್ರೆ ಇದ್ರಲ್ಲಿ ಎಷ್ಟಾಯ್ತು? ಇವಾಗ 2 ಭಾಗ ಆಯ್ತು. ಇದು ಒಂದು, ಇದು ಒಂದು, 2 ಭಾಗ ಆಯ್ತು. 2 ಭಾಗದಲ್ಲಿ ಒಂದು ಭಾಗದ್ದು ಎಷ್ಟು ಬಂತು ಅಂತ ನೋಡ್ಬೇಕು. ಅಂದ್ರೆ 16.5 ಇಂಚಿಂದ 8.25. ಇದನ್ನ ಏನ್ ಮಾಡ್ಬೇಕು? ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಗೆ 8.25 ಇಂಚು ಕರೆಕ್ಟ್ ಆಗಿನೇ ಇಡ್ಬೇಕು. ಇದಕ್ ಮತ್ತೆ ಜಾಸ್ತಿ ಸೇರ್ಸುದು ಅದೆಲ್ಲ ಮಾಡಬಾರ್ದು. ಯಾಕಂದ್ರೆ ಬ್ಲೌಸ್ ಅಲ್ವಾ, ಬ್ಲೌಸ್ ಆಲ್ರೆಡಿ ಕರೆಕ್ಟ್ ಇರೋದೇ ಕೊಟ್ಟಿರ್ತಾರೆ. ಇದು ಅರ್ಧ 8.25 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ. ಇದಾಯ್ತು. ಇವಾಗ ಇದು ನೆಕ್ ಡೀಪ್ ನಮ್ಗೆ ಬೇಕಲ್ಲ, ಹಿಂದಿಂದ ನೆಕ್ ಡೀಪ್ ಎಷ್ಟೈತೆ ಅನ್ನೋದು ಗೊತ್ತಾಗಬೇಕಲ್ಲ. ಇದು ನೆಕ್ ಡೀಪ್ ತಗೋಬೇಕಂದ್ರೆ ಏನ್ ಮಾಡಿದ್ವಿ ನಾವು ಮಾಡ್ಬೇಕಂದ್ರೆ ಇದು ಇರುತ್ತಲ್ವಾ, ಇದನ್ನ ಹಿಂಗ್ ಮಡ್ಚ್ಕೋಬೇಕು. ಮಡಿಸ್ಕೊಂಡು ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿರ್ತೇವಲ್ಲ ಫಸ್ಟೇ, ಆ ಅರ್ಧ ಇಂಚ್ ಮಾರ್ಕ್ ಇಂದ ಮೇಲೆವರೆಗೂ ಎಷ್ಟು ಉದ್ದ ಬಂದಿದೆ ಅಂತ ಹೇಳಿ ಹಿಂಗ್ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಹಿಂಗ ಬಾಕ್ಸ್ ಮಾಡ್ಕೋಬೇಕು. ಈ ತರ ಬಾಕ್ಸ್. ಇದೇನಾಯ್ತು ನಮಗೆ ನೆಕ್ದು ಡೀಪ್, ಹಿಂದಿಂದ ನೆಕ್ಕಿಂದು ಡೀಪ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಯ್ತು. ಗೊತ್ತಾಯ್ತಾ? ಇದು ಇವಾಗ ನೆಕ್ ಡೀಪ್ ಆಯ್ತು. ಇವಾಗ ಇಲ್ಲಿ ನಮಗೆ ಸುತ್ತಳತಿ ಎಷ್ಟೈತೆ ಅನ್ನೋದು ಗೊತ್ತಾಗಬೇಕು. ಸುತ್ತಳತಿದು ನಾವು ಅಳತಿ ತಗೋಬೇಕಂದ್ರೆ ಇದು ಉಕ್ಸಿನ ಮನಿ ಮಾಡಿರ್ತಾರಲ್ಲ, ಉಕ್ಸ್ ಇಲ್ಲಿ ನೋಡ್ರಿ ಮನಿ, ಉಕ್ಸ್ ಹಾಕ್ಲಿಕ್ಕೆ ಮನಿ ಮಾಡಿರ್ತಾರಲ್ಲ, ಈ ಉಕ್ಸಿನ ಮನಿ ಕಡೆಯಿಂದ ನಾವು ಮತ್ತೆ ಸುತ್ತಳತಿದ ಮೆಜರ್ಮೆಂಟ್ ತಗೋಬೇಕು. ಹೆಂಗಂದ್ರೆ ಈ ಉಕ್ಸಿನ ಮನಿ ಬಿಟ್ಬಿಡ್ಬೇಕು. 1 ಇಂಚ್ ಅಷ್ಟು ಇರ್ತೈತಿ, ಇದನ್ನ ಬಿಟ್ಬಿಡ್ಬೇಕು. ಇಲ್ಲಿಂದ ಟೋಟಲ್ ಆಗಿ ಈ ಕಡೆ ಎಡ್ಜ್ ವರೆಗೂ ಉಕ್ಸ್ ಹಾಕಿರ್ತಾರಲ್ಲ ಅಲ್ಲಿವರೆಗೂ ಎಷ್ಟೈತೆ ಅನ್ನೋದು ತಗೋಬೇಕು. 26 ಇಂಚ್ ಇದೆ. 26 ಇಂಚ್ ನಲ್ಲಿ ಇವಾಗ ನೋಡ್ರಿ ಇದನ್ನ ನಾವು 4 ಭಾಗ ಮಾಡ್ಬೇಕು. ಯಾಕಂದ್ರೆ ಸುತ್ತ ಮುಂದು ಹಿಂದು ಎರಡೂ ಸೇರಿ ನಮಗೆ 26 ಇಂಚ್ ಬಂದಿದೆ. ಇದನ್ನ 4 ಭಾಗ ಮಾಡ್ಬೇಕು. 26 ಇಂಚಿಗೆ ಫಸ್ಟ್ ಒಂದು ಫೋಲ್ಡ್ ಮಾಡ್ಬೇಕು, ಮತ್ತೆ ಇನ್ನೊಂದು ಫೋಲ್ಡ್ ನ ಹಿಂಗ್ ಮಾಡ್ಬೇಕು. ಇವಾಗ ಟೋಟಲ್ ಆಗಿ ಎಷ್ಟಾಯ್ತು ನಮಗೆ? 1 2 3 4 4 ಭಾಗ ಆಯ್ತು. ಹಿಂಗ್ ಜಗ್ಗಿ ಇಟ್ಕೋಬೇಕು. 4 ಭಾಗದಲ್ಲಿ ಒಂದು ಭಾಗ ಎಷ್ಟು ಬಂದಿದೆ ಅಂತ ನೋಡ್ಕೋಬೇಕು. ಅಂದ್ರೆ ಒಂದು ಭಾಗದಲ್ಲಿ 6.5 ಇಂಚ್ ಬಂದಿದೆ. 6.5 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡಬೇಕು. 6.5 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ವಿ. ಇದಾದ್ಮೇಲೆ ಇವಾಗ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಯಾಕಂದ್ರೆ ಇದು ಟಕ್ಸ್ ಇರುತ್ತಲ್ಲ, ಹಿಂದಿನ ಟಕ್ಸ್, ಈ ಹಿಂದಿನ ಟಕ್ಸ್ ನ ಈ ಶೋಲ್ಡರ್ ಇದು ಬಾಕ್ಸ್ ಬಂದಿರುತ್ತಲ್ಲ ಇದ್ರ ಮಧ್ಯದಲ್ಲಿ ತಗೋಬೇಕು. ಇದನ್ನ ಒಂದು 3 ಇಂಚ್ ಅಷ್ಟು ಹಿಂಗ್ ಮಾರ್ಕ್ ಮಾಡ್ಕೋಬೇಕು ಹಿಂದಿನ ಟಕ್ಸ್. ಇವಾಗ ಈ ಟಕ್ಸ್ ನಾವು ಹಿಡಿಬೇಕಲ್ಲ, ಈ ಟಕ್ಸ್ ಹಿಡಿಲಿಕ್ಕೆ ಈ ಕಡೆ ಆ ಕಡೆ ಬಟ್ಟೆ ಬೇಕಲ್ಲ, ಅದಕ್ಕೋಸ್ಕರ ಇದು 1 ಇಂಚ್. ಇದು 1 ಇಂಚ್ ಆಯ್ತು. ಇವಾಗ ಇದನ್ನ ಜಾಯಿಂಟ್ ಮಾಡಿದ್ವಿ. ಮೇಲೆ ಇದನ್ನ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದ ಮಾರ್ಕ್ ತಗೊಂಡಿದ್ವಲ್ಲ 8.25 ಇಂಚಿಗೆ. ಆಮೇಲೆ ಕೆಳಗಡೆ ರೌಂಡ್ ಸುತ್ತುಲಿ ಎಷ್ಟಿದೆ, ಬ್ಲೌಸ್ ಸುತ್ತುಲಿ ಟೋಟಲ್ ಆಗಿ ಎಷ್ಟಿದೆ ಅಂತ ತಗೊಂಡಿದ್ವಿ. ಅದರಲ್ಲಿ 4 ಭಾಗ ಮಾಡಿದ್ವಿ. 6.5 ಇಂಚ್ ಬಂತು. ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ತಗೊಂಡು ಟೋಟಲ್ ಆಗಿ 7.5 ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಮಾಡಿದ್ವಿ. ಇವಾಗ ಇದಕ್ಕ ಲೈನ್ ಹಾಕೊಂಡ್ವಿ. ಮತ್ತೆ ಆಮೇಲೆ ಇದರಲ್ಲಿ ಹಾರ್ಮೋನ್ದು ರೌಂಡಿಂಗ್ ಮಾರ್ಕ್ ಮಾಡ್ಕೋಬೇಕಲ್ಲ. ಇವಾಗ ನಾವು ಇದಕ್ಕೋಸ್ಕರ ಏನ್ ಮಾಡ್ಬೇಕು?
ಇಂಚು ಅಥವಾ 1.25 ಇಂಚಿಗೆ ಫಸ್ಟ್ ಹಿಂಗ್ ಒಂದು ಮೂಲಿಗೆ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿಂದ ಹಿಂಗ ಹಿಂಗ ರೌಂಡ್ ಆಗಿ ಬರ್ಬೇಕಿದು. ಹೆಂಗ್ ಬರ್ಬೇಕಂದ್ರೆ ಇಲ್ಲಿಂದ ಸ್ಟ್ರೇಟ್ ಆಗಿ ಬರ್ಬೇಕು. ಎಷ್ಟು ಒಂದ್ 2.5 3 ಇಂಚ್ ಅಷ್ಟು ಹಿಂಗ ಸ್ಟ್ರೇಟ್ ಆಗಿ ಬರ್ಬೇಕು. ಇದಾದ್ಮೇಲೆ ಇಲ್ಲಿ ಮಾರ್ಕ್ ಮಾಡಿರ್ತೇವಲ್ಲ, ಈ ಮಾರ್ಕ್ ಇಂದ ಹಿಂಗ ರೌಂಡ್ ಬರ್ಬೇಕು. ಈ ತರ ರೌಂಡ್ ಬರ್ಬೇಕು. ಇದು ಏನಂದ್ರೆ ಇದು ಕರೆಕ್ಟ್ ಆಗಿ 1 ಇಂಚ್ ನಾವು ತಗೋಬೇಕು ಅಂತ ಏನಿಲ್ಲ. 1.25 ಇಂಚನು ತಗೋಬಹುದು, 1 ಇಂಚನು ತಗೋಬಹುದು. ಬಟ್ ನಾವ್ ಇವಾಗ ಶೇಪ್ ಹಾಕ್ತೇವಲ್ಲ, ಈ ಶೇಪ್ ಹಾಕೋ ಟೈಮ್ ನಲ್ಲಿ ಏನಂದ್ರೆ ಕರೆಕ್ಟ್ ಆಗಿ ರೌಂಡ್ ಶೇಪ್ ಬರ್ಬೇಕಿಲ್ಲಿ. ಆ ತರ ಶೇಪ್ ಹಾಕ್ಬೇಕು. ಇದು ಒಂದೇ ಟೈಮ್ಗೆ ಬಂದಿಲ್ಲ ಅಂದ್ರೆ ಇನ್ನೊಂದ್ ಟೈಮ್ ಇದನ್ನ ತಿದ್ದಬಹುದು. ಒಂದೇ ಟೈಮ್ಗೆ ಇದನ್ನ ತಿದ್ದಿ ಮಾರ್ಕ್ ಹಾಕಿ ತೆಗಿಬೇಕನ್ನೋ ಅವಶ್ಯಕತೆ ಇಲ್ಲ. ಇನ್ನೊಂದ್ ಟೈಮ್ಗೆ ಇದನ್ನ ತಿದ್ಬಹುದು. ಇದು ಪೂರ್ತಿ ಬ್ಯಾಕ್ ಇವಾಗ ಮೆಜರ್ಮೆಂಟ್ ಹಾಕಿದ್ವಿ. ಇವಾಗ ಏನಾಯ್ತು, ಇಲ್ಲಿಂದ 2 ಇಂಚ್ ಬಟ್ಟೆಗೆ ಒಂದು ಮಾರ್ಕ್ ಮಾಡ್ಬೇಕು. ಇಲ್ಲಿಂದ 2 ಇಂಚ್ ಬಟ್ಟೆಗೆ ಒಂದ್ ಮಾರ್ಕ್. 2 ಇಂಚ್ ಆಗ್ಲಿ 1.5 ಇಂಚ್ ಆಗ್ಲಿ ನಿಮಗೆ ಎಷ್ಟು ಬೇಕಷ್ಟು. ಆಯ್ತು, ಇಲ್ಲಿಗೆ ಒಂದ್ ಲೈನ್. ಇಲ್ಲಿ ನಾನು ಮೆಜರ್ಮೆಂಟ್ ಹಾಕೋದು ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ ನಿಮಗೆ ಗೊತ್ತಾಗೋ ತರನ ರಬ್ಬಾಗಿ ಹಾಕ್ತಾ ಇದ್ದೀನಿ. ಅಷ್ಟು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಪ್ರತಿಯೊಂದನ್ನು ಹೇಳಿ ಹಾಕ್ತಾ ಇದ್ದೀನಿ. ನೀವು ಅದ್ರ ಮೇಲೆ ಕೂಡ ಒಂದ್ ಸ್ವಲ್ಪ ಗಮನ ಕೊಡ್ರಿ. ಅಂದ್ರೆ ಈಗ ನಾನ್ ಮಾರ್ಕ್ ಹಾಕಿರೋದ್ರ ಮೇಲೆನೆ ನೀವು ಮಾರ್ಕ್ ಹಾಕ್ಬೇಕಂತ ನಾನು ಹೇಳಿದ್ದೀನಿ. ಮೆಜರ್ಮೆಂಟ್ ಈ ತರ ಮೆಜರ್ಮೆಂಟ್ ತಗೋಬೇಕು, ಇಷ್ಟು ತಗೋಬೇಕು ಅಂತ ಹೇಳಿ ಎಲ್ಲ ಹೇಳ್ತಿದ್ದೀನಿ. ಇದು ಬಂದು ಇದು ಇವಾಗ ನನ್ ಬ್ಲೌಸ್ ಮೇಲೆ ನಾನು ತಗೊಂಡೆ. ಇದೇ ತರ ನೀವು ಮೆಜರ್ಮೆಂಟ್ ನ ನಿಮ್ ಬ್ಲೌಸ್ ನಲ್ಲಿ ಎಷ್ಟಿರುತ್ತೆ. ಇವಾಗ ಇನ್ನೊಂದು ಕನ್ಫ್ಯೂಷನ್ ಏನಿದೆ ಅಂದ್ರೆ ಇಲ್ಲಿ ನನ್ಗೆ ಇವಾಗ 8.5 ಇಂಚ್ ಬಂತು, ನಿಮ್ದು 8.25 ಇಂಚ್ ಬಂತು. ನಿಮ್ದು 8.25 ಇಂಚೇ ಬರ್ಬೇಕಂತ ಏನಿಲ್ಲ. ನೀವು 8.25ಗಿಂತ ಕಡಿಮೆನೂ ಬರ್ಬೋದು, 8.25ಗಿಂತ ಜಾಸ್ತಿನೂ ಬರ್ಬೋದು. ಅಂದ್ರೆ 9.25 ಬರ್ಬೋದು, 10.25 ಬರ್ಬೋದು, ಮತ್ತೆ 7.25 ಬರ್ಬೋದು. ಅದಕ್ಕಿಂತ ಕಡಿಮೆ ಅಂದ್ರೆ ನಿಮ್ದು ಎಷ್ಟು ಬಂದಿರುತ್ತೋ ನೀವು ಅಷ್ಟು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ರಿ. ಇಲ್ಲಿ ನಾ ಇಷ್ಟು ತಗೊಂಡೇನ ಅಂದ್ರೆ ನೀವು ಅಷ್ಟನ್ನೇ ತಗೋಬೇಕಂತ ಏನ್ ಇದು ಇಲ್ಲ. ಇದಾಯ್ತು. ಇವಾಗ ಇದನ್ನ ಕಟಿಂಗ್ ಮಾಡೋದು. ಆಮೇಲೆ ಇದು ಇದೆ ಅಲ್ವಾ, ಈ ಶೇಪ್ ನಿಮಗೆ ರೌಂಡ್ ಆಗಿ ಬರ್ಬೇಕಂದ್ರೆ ಮಾಡ್ಬೇಕಂದ್ರೆ ಈ ಮೂಲಿ ಇರುತ್ತಲ್ಲ, ಹಿಂಗ್ ಕರೆಕ್ಟ್ ಆಗಿ ಹಿಂಗ್ ಶೇಪ್ ಹಾಕೊಂಡಾಗ ಬರಲ್ಲ ಅಂದ್ರೆ ಈ ಮೂಲಿಗೆ ಫಸ್ಟ್ ಒಂದ್ ಅರ್ಧ ಇಂಚಿನಷ್ಟು, ಒಂದ್ ಅರ್ಧ ಇಂಚು 1 ಇಂಚ್ ಅಷ್ಟು ಹಿಂಗ್ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಈ ಶೇಪ್ ತೆಗಿದ್ ನೋಡ್ರಿ. ಇಲ್ಲಿಂದ ತಗೊಂಡು ಹಿಂಗ್ ಶೇಪ್ ತೆಗಿಯೋ ಅವಶ್ಯಕತೆ ಇರಂಗಿಲ್ಲ. ಇಲ್ಲೇ ಐತಲ್ಲ, ಇಲ್ಲಿಂದ ಇದಕ್ಕೆ ಜಾಯಿಂಟ್ ಮಾಡಿ ಹಿಂಗ್ ಶೇಪ್ ತೆಗೆದ್ಬಿಟ್ರೆ ಇದು ರೌಂಡ್ ಶೇಪ್ ಬಂದ್ಬಿಡ್ತೈತಿ. ಇದು ರೌಂಡ್ ಶೇಪ್. ನಾವ್ ಇಲ್ಲಿಂದ ತಗೊಂಡು ಹಿಂಗ್ ತಗೊಂಡು ಇಲ್ಲಿವರೆಗೆ ಹಿಂಗ್ ಹಾಕ್ಬೇಕು. ಆಲ್ರೆಡಿ ಇಲ್ಲಿ ಮಾರ್ಕ್ ಇದೆ ಅಲ್ವಾ, ಇಲ್ಲಿ ನಮಗ್ ಬೇಕಾಗಿರೋದು ಇಲ್ಲಷ್ಟೇ ಬೇಕು. ಹಾಗಾಗಿ ಇಲ್ಲಷ್ಟೇ ಹಾಕ್ಬೇಕು. ನಾನು ಒಂದ್ ಕೆಲಸ ಮಾಡ್ತೀನಿ, ನಿಮಗೆ ಇದನ್ನ 3 ಭಾಗ ಮಾಡಿ ಹಾಕ್ತೀನಿ. ಯಾಕಂದ್ರೆ ಒಂದೇ ಭಾಗದಲ್ಲಿ ನೀವು ಅರ್ಥ ಮಾಡ್ಕೊಂತೀರಿ ಅಂತ ನಂಗೆ ಗೊತ್ತಾಗ್ತಿಲ್ಲ. 3 ಭಾಗ ಮಾಡಿ ಹಾಕ್ತೀನಿ. ಇವಾಗ ಇದು ಬ್ಯಾಕ್ ಸೈಡ್ದು, ಇದನ್ನ ಇಷ್ಟಕ್ಕ ಮುಗಿಸ್ತೇನೆ. ಇದನ್ನ ಕಟ್ ಮಾಡಿ ತೆಗೆದು ಇಷ್ಟಕ್ಕ ಮುಗಿಸ್ತೀನಿ. ನೆಕ್ಸ್ಟ್ ಫ್ರಂಟ್ ಇಂದು ಮುಂದಿಂದು ಮತ್ತೆ ಸಪರೇಟ್ ಮಾಡಿ ಅದನ್ನ ಹಾಕ್ತೇನೆ. ಅದ್ರಲ್ಲೇನೆ ಸ್ಲೀವ್ಸ್ ಕೂಡ ಹಾಕ್ಬಿಡ್ತೇನೆ. ಯಾಕಂದ್ರೆ ಸ್ಲೀವ್ಸ್ ಏನ್ ಜಾಸ್ತಿ ಇಲ್ಲಲ್ಲ, 2 ಭಾಗ ಮಾಡಿ ಹಾಕ್ತೇನೆ. ಅಂದ್ರೆ ನೀವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂತೀರಿ. ಯಾಕಂದ್ರೆ ವಿಡಿಯೋ ಬಹಳ ಲಾಂಗ್ ಆಗ್ಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ. ಹಂಗಾಗಿ ಇದು ಆಯ್ತು. ಇವಾಗ ನಾವು ಮಾರ್ಕ್ ಮಾಡಿದ್ವಿ, ಇದನ್ನ ಕಟ್ ಮಾಡ್ಬಿಡೋಣ. ಕಟ್ ಮಾಡೋ ಟೈಮ್ ನಲ್ಲಿ ಈ ಮಾರ್ಕ್ ಮಾಡಿದ್ವಲ್ಲ, ಈ ಮಾರ್ಕಿಗೆಲ್ಲ ಕಟ್ ಮಾಡೋದು. ಇನ್ನ 2 ಇಂಚ್ ಬಿಟ್ಟು ಮಾರ್ಕ್ ಮಾಡಿದ್ವಲ್ಲ, ಆ ಮಾರ್ಕ್ ಮೇಲೆ ಕಟ್ ಮಾಡ್ಕೋಬೇಕು. ಹಿಂಗ. ಆಮೇಲೆ ಇದನ್ನ ಲೈನಿಂಗ್ ಪಟ್ಟಿ ತಗೊಂತಿರಲ್ಲ, ತೀರಾ ಕಡಿಮೆ ಇರೋಷ್ಟು ತಗೋಬೇಡ್ರಿ. ಕನಿಷ್ಠ ಪಕ್ಷ 90 ಇಲ್ಲಾಂದ್ರೆ 1 ಮೀಟರ್ ತಗೊಂಡ್ಬಿಡ್ರಿ. 1 ಮೀಟರ್ ತಗೊಂಡ್ರೆ ನಿಮಗೆ ಕ್ರಾಸ್ ಬೆಲ್ಟ್ ಮತ್ತೆ ಸ್ಲೀವ್ಸ್ ತೋಳು ಇರ್ತೈತಲ್ಲ, ತೋಳಿಂದು ಅದ್ಯಾವ್ದು ಅದ್ರಲ್ಲಿ ಅಟ್ಯಾಚ್ ಮತ್ತೆ ಬಟ್ಟೆ ಬೇರೆ ಅಟ್ಯಾಚ್ ಮಾಡ್ಲಾರ್ದಂಗ ಅದ್ರಲ್ಲೇನೆ ಪೂರ್ತಿ ಕಂಪ್ಲೀಟ್ ಆಗಿ ಬಂದ್ಬಿಡ್ತೈತಿ.
ಇದು ಹಿಂದಿನ ಭಾಗ ಆಯ್ತು. ಹಿಂದಿನ ಭಾಗ ಕಟ್ ಮಾಡಿ ತೆಗೆದ್ವಿ. ಇವಾಗ ಏನ್ ಮಾಡ್ಬೇಕಂದ್ರೆ ಇದು ಅರ್ಧ ಇಂಚ್ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಇದಕ್ಕ ಹಿಂಗ್ ಇಟ್ಕೊಂಡು ಇದಕ್ಕೊಂದು ನಾಚ್ ಹಾಕೋಬೇಕು. ಮತ್ತೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ಬೇಕಲ್ಲ, ಈ ಸೈಡ್ ಫಿಟ್ಟಿಂಗ್ ಕಡೆ ಒಂದ್ ಮಾರ್ಕ್. ಮತ್ತೆ ಈ ಶೋಲ್ಡರ್ ಐತಲ್ಲ, ಶೋಲ್ಡರ್ ಕಡೆ ನೆಕ್ದು ಅಲ್ಲಿ ಒಂದ್ ಮಾರ್ಕ್. ಇದು ಆಯ್ತು, ಹಿಂದಿಂದ ಆಯ್ತು. ಇದನ್ನ ನಾನು ಇವಾಗ ವಿಡಿಯೋನ ಫ್ರಂಟ್ ಇಂದ ಬೇರೆ ಮಾಡ್ತೀನಿ, ಯಾಕಂದ್ರೆ ನೀವೆಲ್ಲ ಒಂದೇಟಿಗೆ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ.